ಗಾಡಿಯವರು ಬಂದ್ರೆ ಸ್ವಲ್ಪ ಜಾಸ್ತಿ ಕಸ ಇದ್ರೂ 500 ರೂಪಾಯಿ ಕೊಡಿ 600 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. 100 ರೂಪಾಯಿ ಕಂಡೀಷನ್ ಕೊಡಬೇಕು ಅಂತಂದ್ರೆ ಇನ್ನೇನು ಸರ್ಕಾರ ಇನ್ನೇನಕ್ಕಿತ್ತು ಕಸ ಅದು ಆ ಕಾಲದಿಂದಾನೇ ಗುರುಸ್ತಾವ್ರೆ ಎತ್ತುತ್ತವ್ರೆ. ಇವಾಗ ಬಂದು ಹೊಸದಾಗಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೊಂದು ಮನೆಗೆ ಇಷ್ಟು ಅಂದ್ರೆ ಅದು ತಪ್ಪು. ಕಸ ಎತ್ತವ್ರು ಕೊಡ್ಬೋದು ತಿಂಗಳಿಗೆ 100 ರೂಪಾಯಿ. ಸರ್ಕಾರಕ್ಕೆ ಏನಕ್ಕೆ ಕೊಡ್ಬೇಕು? ಸರ್ಕಾರಕ್ಕೆ ಬೇಕಾದಷ್ಟು ಬರುತ್ತಲ್ಲ. ಯಾಕೆ ಕಟ್ಟಬೇಕು? ಗೌರ್ಮೆಂಟ್ ಕೊಡ್ತಾರಲ್ಲ, ಗೌರ್ಮೆಂಟ್ ಪೇಮೆಂಟ್ ಕೊಡ್ತಾರೆ ಅವ್ರಿಗೆ ಸ್ಯಾಲರಿ. ನಾವು ಯಾಕೆ ಕೊಡಬೇಕು? ನಾವು ಕಷ್ಟಪಡೋರೆ. ಏನು ಮಾಡೋ ಸರ್ಕಾರ ಅಂತದ್ದು ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಏನೇನು ಬರುತ್ತಲ್ಲ ಅನುಭವಿಸ್ಬೇಕಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವು ನಮ್ಮ ಬೆಂಗಳೂರು ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ನಮಗೆ ನೆನಪಿಗೆ ಬರಬೇಕಾಗಿರೋದು ಈ ಕ್ಲೀನ್ ರೋಡ್ಸು, ಹೈಫೈ ಹೈಟೆಕ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು ಅಂತ ಕೂಡ ಹೆಸರು ಕೊಡ್ತಾ ಇದ್ದಾರೆ ನಮ್ಮ ಬೆಂಗಳೂರಿಗೆ. ಆ್ಯಂಡ್ ಸಿಂಗಾಪುರ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬೆಂಗಳೂರನ್ನ. ಆದರೆ ಇವತ್ತು ನಾನು ನೋಡಿಸ್ತೀನಿ ನಮ್ಮ ಈ ಬೆಂಗಳೂರಿನ ಅವಸ್ಥೆ ಹೆಂಗಿದೆ ಅಂತ. ನೀವು ನೋಡಿದ್ರೆ ಈ ವಿಡಿಯೋ ವಿಜುವಲ್ಸಲ್ಲಿ ನೋಡಿ ಎಷ್ಟು ಕಸ ತುಂಬಿಕೊಂಡಿದೆ. ಈ ಎಷ್ಟು ಚೆನ್ನಾಗಿದೆ ನೋಡಿ ಈ ರೋಡು. ಅಬ್ಬಾ ಸಖತ್ತಾಗಿದೆ ಅಲ್ವಾ? ಇಲ್ಲಿ ನಿಂತ್ಕೊಳ್ಳೋಕೆ ಕೂಡ ಮನ್ಸು ಬರಲ್ಲ ಯಾವುದೇ ನಾರ್ಮಲ್ ವ್ಯಕ್ತಿ ಕೂಡ. ಅಂಥದ್ರಲ್ಲಿ ನಾವು ಇಂಥ ರಸ್ತೆಗಳ ಮೇಲೇ ಓಡಾಡಬೇಕು ಅನ್ನೋದು ಇನ್ನೂ ದೊಡ್ಡ ವಿಪರ್ಯಾಸ. ನೋಡಿ ಕಸ ನೋಡಿ. BBMP ಅವರು ದಿನ ಬೆಳಗ್ಗೆ ಬಂದು ಕಸ ತಗೊಂಡು ಎಲ್ಲ ಹಾಕ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಮೇನ್ ರೋಡ್ಗಳಲ್ಲಿ ಹೊರಗಡೆ ಹಾಕ್ತಾ ಇದ್ದಾರೆ. ಮೇನ್ ರೋಡ್ಸು ಇದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತೆ, ರಾಜಾಜಿನಗರ್ ರೋಡ್ ಇದು. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ, ಆಪೋಸಿಟ್ಟು ಅಂಡರ್ ಪಾಸ್ ಇದೆ. ಇಲ್ಲಿ ನೋಡಿದ್ರೆ ಮೇನ್ ರೋಡಲ್ಲಿ ಈ ಥರ ಕಸನ ಎಸಿತಾ ಇದ್ದಾರೆ. ಇದ್ರ ಬಗ್ಗೆ BBMP ಅವರು ಏನೂ ತಲೆ ಕೂಡ ಕೆಡಿಸ್ಕೊಳ್ದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಪ್ರಾಬಬ್ಲಿ ಇವೆಲ್ಲ ಕಾಣಿಸೋದೇ ಇಲ್ಲ ಅನಿಸುತ್ತೆ. ಈ ಥರ ರೋಡ್ ಮೇಲೆ ಕಸಗಳಿರೋದು, ಇಲ್ಲಿ ಜನ ಓಡಾಡ್ತಾರೆ ಅನ್ನೋದು ಅವ್ರಿಗೆ ಪರಿಜ್ಞಾನ ಇಲ್ಲ ಅಂತ ಅನಿಸುತ್ತೆ. ಈ ಥರ ಕಸನ ರೋಡ್ ಮೇಲೆ ಎಲ್ಲಂದ್ರಲ್ಲೇನೆ. ಇದು ಬರೀ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇರೋದು. ಸುಮಾರು ಕಡೆ ಅನೇಕ ಜಾಗಗಳಲ್ಲಿ ರಸ್ತೆಗಳಲ್ಲಿ ಈ ಥರ ಕಸನ ಎಸ್ಬಿಟ್ಟಿದ್ದಾರೆ. ನಮ್ಮ BBMP ಅವರು ಪ್ರಾಬಬ್ಲಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾರು ಎಲ್ಲಿ ಕಸ ಹಾಕಿದ್ರೆ ನಮಗೇನಾಗಬೇಕು? BBMP ನಾವು ಹೇಳ್ತೀವಿ, ನಾವು ಆರ್ಡರ್ಸ್ ಮಾಡ್ತೀವಿ, ಈ ಥರ ಬಂದು ತೊಗೊಂಡು ಹೋಗಿ ಕಸನ ಅಂತ. ಅವ್ರು ಎಲ್ಲಿ ಹಾಕ್ತಾರೆ ಬಿಡ್ತಾರೆ ಕಸ ಎತ್ಕೊಂಡು ಹೋಗೋರು, ಅದೆಲ್ಲ ನಮಗೆ ಬೇಕಾಗಿಲ್ಲ ಅನ್ನೋ ಮಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅದು ನಮಗಿದು ಬರೋದೇ ಇಲ್ಲ ಅಂತ. ಇವಾಗ ಹೊಸ ರೂಲ್ಸ್ ಬೇರೆ ಅಂತೆ. ತಿಂಗಳಿಗೆ 100 ರೂಪಾಯಿ ಪ್ರತಿ ಮನೆಯವ್ರು ಕೊಡಬೇಕಂತೆ. ಏನು ಸರ್ಕಾರದವರು BBMP ಅವ್ರು ಏನು ಸುಲಿಗೆ ಮಾಡ್ತಾ ಇದ್ದೀರಾ ಜನದ ಹತ್ರ? ಸುಮ್ಮನೆ ಹಣ ಕೊಡಬೇಕು, ಹೆಂಗೋ ಮಾಮೂಲಿ ಅಂತ 20, 30, 50 ಈ ಥರ ಕೊಡ್ತಾ ಇದ್ದಾರೆ ಕಸ ಎತ್ಕೊಂಡು ಹೋಗೋರಿಗೆ. ನೀವು ಸಂಬಳ ಕೊಡಲ್ವಾ? ನೀವು ಸಂಬಳ ಕೊಡಲ್ಲ ಅಂತ ಹೇಳ್ತಾರೆ ಕೇಳಿದ್ರೆ. ಹಂಗಾದ್ರೆ ಏನು ಮಾಡ್ತಾ ಇದ್ದೀರಾ ಸರ್ಕಾರದವ್ರು ನೀವು? ನೋಡಿ, ನೀವೇ ನೋಡಿ ಕಸನ ಈ ಥರ ರೋಡಲ್ಲಿ ಎಸ್ಬಿಟ್ಟು ಇದ್ರ ಬಗ್ಗೆ ನೀವೇನು ತಲೆನೂ ಕೆಡಿಸ್ಕೊಳ್ಳಲ್ಲ. ಇವಾಗ ಪ್ರತಿ ತಿಂಗಳು 100 ರೂಪಾಯಿ ಒಂದೊಂದು ಮನೆಯವರು ಕೊಡ್ಬೇಕಂತಂದ್ರೆ ಏನು ಜನದ ಮೇಲೆ ನೀವು ಇನ್ನೆಷ್ಟು ಟ್ಯಾಕ್ಸ್ಗಳು ಹಾಕ್ತೀರಾ? ರೋಡ್ ಟ್ಯಾಕ್ಸ್ ಕಟ್ತಾ ಇರೋದು ಯಾಕೆ ನಾವು? ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಅಂತಲೂ ಕಟ್ತಾ ಇದ್ದೀವಿ. ಪ್ರಾಪರ್ಟಿ ಟ್ಯಾಕ್ಸ್ ಏನಕ್ಕೆ ಕಟ್ತಾ ಇದ್ದೀವಿ? ನೀವು ಸೀವೇಜ್ ಸಿಸ್ಟಮ್ನ, ಡ್ರೈನೇಜ್ ಸಿಸ್ಟಮ್ನ ಮತ್ತು ಈ ಪಬ್ಲಿಕ್ ಪಾರ್ಕ್ಸ್ನ ಅದರ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೆಂಗಳೂರನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕಟ್ತಾ ಇರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ಗಳದು. ಅದನ್ನೂ ಕಟ್ಟಿಸ್ಕೊಂಡು ಈಗ ತಿಂಗಳ 100 ರೂಪಾಯಿ. ಎಷ್ಟು ಜನ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ? ಎಷ್ಟೊಂದು ಮನೆಗಳು ಇದ್ದಾವೆ ಬೆಂಗಳೂರಲ್ಲಿ. ಒಂದೊಂದು ಮನೆಗೂ 100 ರೂಪಾಯಿ ಅಂದರೆ ಎಷ್ಟು ಕೋಟಿ ದುಡ್ಡಾಗಬೇಡ? ಏನು ಮಾಡ್ತಾ ಇದ್ದೀರಾ? ಅದನ್ನು ಜನದ ಹತ್ರನೇ ಇಸ್ಕೋಬೇಕಾ ನೀವು? ನಿಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕೆ ಬರೋದೇ ಇಲ್ವಾ? ನಿಮ್ಗೆ ಆಗೋದೇ ಇಲ್ವಾ? ನಿಮ್ಗೆ ಆ ಯೋಗ್ಯತೆನೇ ಇಲ್ವಾ? ಇನ್ನೇನು ಹೇಳೋದು BBMP ಅವ್ರಿಗೆ? ಸರ್ಕಾರಕ್ಕೆ ಇನ್ನೇನು ಹೇಳೋದು? ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ನಾರ್ಮಲ್ ಪೀಪಲ್ ಹೆಂಗ್ರಿ ತಂದ್ಕೊಡ್ತಾರೆ? ದಿನ ಕೂಲಿ ಮಾಡೋರು ಹೆಂಗೆ ತಂದ್ಕೊಡ್ತಾರೆ ನಿಮಗೆ 100 ರೂಪಾಯಿ? ದಿನಕ್ಕೆ ಒಬ್ಬೊಬ್ಬರಿಗೆ ಬರೀ ದಿನಕ್ಕೆ ವ್ಯಾಪಾರ ಆಗೋದೇ 100 ರೂಪಾಯಿ ಆಗಿರುತ್ತೆ. ಅದರಲ್ಲಿ ಅದನ್ನು ಎತ್ಕೊಂಡು ನಾವು ನಿಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಕೊಡಬೇಕಂತಂದ್ರೆ ಇನ್ಯಾವುದು ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡೋದು? ಇನ್ಯಾವ ಥರ ನೀವು ಸಿಂಗಾಪುರ್ ಮಾಡೋದು ನಮ್ಮ ಬೆಂಗಳೂರನ್ನ? ನೋಡಿ, ನೀವೇ ನೋಡಿ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇದು ರಸ್ತೆ ಅನ್ನೋದು ಮೇನ್ ರೋಡ್, ಇದು ರಾಜಾಜಿನಗರ್ಗೆ ಹೋಗುವಂಥ ರೋಡ್. ಇದು ಮೇನ್ ರೋಡಲ್ಲಿ ಈ ಥರ ಕಸ ಎಸಿತಾರೆ ಅಂತಂದರೆ BBMP ಅವ್ರಿಗೆ ಇದೆಲ್ಲ ಗೊತ್ತಾಗೋದೇ ಇಲ್ಲ. ನಮ್ಮ ಕೆಲಸ ಏನಿದೆ ನಾವು ಅದನ್ನು ಹೇಳ್ತೀವಿ, ಮಾಡೋದು ಬಿಡೋದು ಬೇರೆಯವ್ರಿಗೆ ಬಿಟ್ಟಿದ್ದು. ನಮ್ಗೆ ಇದ್ರ ಬಗ್ಗೆ ನಮಗೆ ತಲೆನೂ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಅಂತ ಕೂತ್ಬಿಟ್ಟಿದ್ದೀರ. ಎಷ್ಟು ಕಡೆ ಕಸ ಸಿಗುತ್ತೆ ರಸ್ತೆಯಲ್ಲಿ ಅಂತಂದರೆ ಬೆಳಗ್ಗೆ ಬಂದು ಎಲ್ಲರೂ ಕಸ ತೊಗೊಂಡು ಹೋಗ್ತಾರೆ. ಬೆಳಗ್ಗೆ ಬರ್ತಾರೆ ಕಸ ತೊಗೊಂಡು ಹೋಗ್ತಾರೆ ಅಂತಂದರೆ ಹೌದು ತೊಗೊಂಡು ಹೋಗ್ತಾರೆ. ತೊಗೊಂಡೋಗಿ ಎಲ್ಲಾಗ್ತಾ ಇದ್ದೀರಾ? ಅದಕ್ಕೆ ಅಂತ ಪ್ರಾಪರ್ ಪ್ಲೇಸೇ ಇಲ್ಲ. ಪ್ರಾಪರ್ ಪ್ಲೇಸ್ ಅಂತಂದರೆ ರಸ್ತೆಗಳ ಮೇಲೆ ಸಿಗುತ್ತೆ ನಮ್ಮ BBMPಯ ಕಸಗಳು. ಎತ್ಕೊಂಡ್ಬಂದು ಇಲ್ಲಿ ರೋಡಲ್ಲಿ ಉದ್ದ ನಿಲ್ಸಿರ್ತೀರ ಲಾರಿಗಳನ್ನ. ಅದು ಬಿಟ್ಟರೆ ಸೈಡಲ್ಲೇ ಹಾಕ್ಕೊಂಡಿರ್ತೀರ. ನಿಮಗೆ ಒಂದು ಕರೆಕ್ಟಾಗಿ ಡಿಸ್ಪೋಸ್ ಮಾಡೋದು ಗೊತ್ತಿಲ್ಲ ಅನಿಸುತ್ತೆ, ಎಲ್ಲಿ ಏನು ಯಾವ ಕಸನ ಹಾಕಬೇಕು ಅಂತ ಹೇಳಿ.
ಮತ್ತು ಹಸಿ ಕಸ ಒಣ ಕಸ ಈ ಥರ ಒಂದಷ್ಟು ಇಂಪ್ಲಿಮೆಂಟ್ ಮಾಡಿದ್ರಿ, ಡಸ್ಟ್ಬಿನ್ಗಳನ್ನ ಇಕ್ಕಿದ್ರಿ, ಏನಾಯ್ತು ಅದರದ್ದು? ಅಷ್ಟೇ, ಒಂದೆರಡು ದಿನ ಮಾಡಿದ್ರಿ, ಆಮೇಲೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರಿ. ಯಥಾ ಪ್ರಕಾರ ಮತ್ತೆ ಅದೇ ಶುರು, ರೋಡಲ್ಲೇ ಹಾಕೋದು. ಏನಕ್ಕೆ ಮಾಡ್ತೀರಾ ಇಂಪ್ಲಿಮೆಂಟ್ಸ್ನ? ನಾವು ನಿಮ್ಮ ಕೈಯಲ್ಲಿ ಆಗಲ್ಲ ಇಂಥದ್ದು ಮಾಡೋಕ್ಕೆ ಅಂತ ಅಂದಮೇಲೆ ಅದನ್ನು ತರಲೇಬೇಡಿ ಜಾರಿಗೆ. ಡಸ್ಟ್ಬಿನ್ಸ್ ಹಾಕ್ತೀವಿ, ಫುಲ್ ಕ್ಲೀನ್ ಸಿಟಿ ಮಾಡಿಬಿಡ್ತೀವಿ. ಒಂದು ಕಾಲದಲ್ಲಿ ಗಾರ್ಬೇಜ್ ಸಿಟಿ ಅಂತಿದ್ರು ಬೆಂಗಳೂರನ್ನ. ಹೋಗ್ಲಿ, ಅದನ್ನ ಇಂಪ್ರೂವ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲ, ಮತ್ತೆ ಮರ್ತು ಬಿಟ್ರಿ ನೀವು. ನಿಮ್ಗೇನು ಬೇಕು? ದುಡ್ಡು ಬೇಕು. ಇನ್ನು ಎಷ್ಟು ಇಸ್ಕೋತೀರಾ ಜನದ ಹತ್ರ ದುಡ್ಡನ್ನ? ಇನ್ನು ಎಷ್ಟು ಕೀಳ್ಬೇಕಂತ ಇದ್ದೀರಾ ಸಾಮಾನ್ಯ ಜನದ ಹತ್ರ ದುಡ್ಡನ್ನ? ನೋಡಿ, ಇವತ್ತು ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಈ ಥರ ಇದೆ. ಇದ್ರ ಬಗ್ಗೆ ನಮ್ಮ ಜನ ಏನು ಮಾತಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಾವು ಹೂವು ಮಾರ್ತೀವಿ ಮಲ್ಲೇಶ್ವರ ಮಿಡ್ ಕ್ರಾಸಲ್ಲಿ. ಅಲ್ಲೆಲ್ಲ ಕಸ ಹಾಕ್ತೀನಿ ಅಂತ ಬೆಳಗಿನ ಜಾವ ಎದ್ದು ನಮಗೆ ಬಂದರೆ ಹೂವು ಮಾರೋದಕ್ಕೆ ಕಾಸು ಕೇಳ್ತಾರೆ. ದಿನಕ್ಕೆ 100 ರೂಪಾಯಿ ಕೊಡ್ಬೇಕು ನೀವು ಅಂತ ಕೇಳ್ತಾ ಇದ್ದಾರೆ. ಕೊಡ್ಬೋದೋ ಬೇಡವಾ? ಈ ಥರ ಎಲ್ಲ ವೋಟ್ ಎಲೆಕ್ಷನ್ ನಿಂತಾದ್ಮೇಲೆ ಗೆದ್ಬಿಟ್ಟು ನಮ್ಮ ಹತ್ರ ತಿರ್ಗಾ ಅಮೌಂಟ್ ಕೇಳ್ತಾ ಇದ್ದಾರೆ. ನಮ್ಮ ಕಷ್ಟಕ್ಕೆ ಕವರ್ ಆಗಬೇಕು, ಅವ್ರ ಸುಖಕ್ಕೆ ನಾವು ಕೊಡಬೇಕಾ ಕಾಸು? ಹೌದು, ಮನೆ ಮುಂದೆ ಕಸನ ಆ್ಯಕ್ಚುಲಿ ಅವ್ರು ರೆಗ್ಯುಲರ್ ಆಗಿ ಬಂದು ತೊಗೊಂಡೋಗಲ್ಲ. ಒಂದೆರಡು ದಿನ ಬಿಟ್ಟು ಬಂದರೆ ದುಡ್ಡು ಕೊಡ್ದೇ ಅವ್ರ ಕಸನೇ ತೊಗೊಂಡೋಗಲ್ಲ. ಈ ಗಾಡಿಯವ್ರು ಬಂದರೆ ಸ್ವಲ್ಪ ಜಾಸ್ತಿ ಕಸ ಇದ್ರೂ 500 ರೂಪಾಯಿ ಕೊಡಿ, 600 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಬಟ್ ನಾವೇನೋ ನಮ್ಮನೆ ಮುಂದೆ ನೀಟಾಗಿರಬೇಕು ಅಂತ ನೋಡ್ದೇನೆ 50-60 ಅಂತ ಕೊಟ್ಟು ಕಳಿಸ್ತಾ ಇದ್ದೀವಿ. ಅದು ಬಿಟ್ಟು ಇವರು ನಮ್ಗೆ ಎನಿವೇ ಟ್ಯಾಕ್ಸಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ಸಪ್ರೇಟಾಗಿ ಚಾರ್ಜ್ ಮಾಡಿ ಅಂತ ಹೇಳೋದು ತಪ್ಪು. ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕೂಡ ಕಟ್ತಾರೆ ಸ್ವಂತ ಮನೆಗಳಿರೋರು ಅಥವಾ ಬಿಲ್ಡಿಂಗ್ಸ್ಗಳಿರೋರು. ಅದು ಕಟ್ತಾ ಇರೋದೇ ಪ್ರಾಪರ್ ರೋಡ್ಸ್ಗೆ, ಈ ಪಬ್ಲಿಕ್ ಪಾರ್ಕ್ಸ್ಗೆ ಅಂತ. ಅಂಥದ್ರಲ್ಲಿ ಇದು ತುಂಬ ಎಫೆಕ್ಟ್ ಆಗುತ್ತೆ ಅಲ್ವಾ? ಅದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇನ್ನೂ ಜಾಸ್ತಿನೇ ಎಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಬರ್ಡನೇ ಎಲ್ರಿಗೂ. ಎನಿವೇ ಅವರು ಪ್ರಾಪರ್ಟಿ ಟ್ಯಾಕ್ಸಲ್ಲಿ ನಮಗೆ ಸೀವೇಜ್ ಪಿಕಪ್ಪಿಂಗ್ದು ಸೆಸ್ ಚಾರ್ಜಸ್ ಎಲ್ಲ ಹಾಕೇ ಹಾಕ್ತಾರೆ. ಇನ್ ಸ್ಪೈಟ್ ಆಫ್ ಇಟ್ ಇದು ಮತ್ತೆ ಚಾರ್ಜ್ ಮಾಡ್ತಾ ಇರೋದು ಅವ್ರ ತಪ್ಪೆ. ತುಂಬ ಬರ್ಡನು ಆಗುತ್ತೆ. ಈಗ ಎನಿವೇ ಹೇಳಬೇಕಂದ್ರೆ ಈ ಗೌರ್ಮೆಂಟ್ ಬಂದಮೇಲೆ BBMP ಟ್ಯಾಕ್ಸಸ್ಸು ಜಾಸ್ತಿ ಆಗಿದೆ. ನಮ್ಮ ಕಟ್ತಾ ಇದ್ದಿದ್ದು 1 to 2 ಆಗಿದೆ ಈಗಾಗಲೇ. ಅದ್ರ ಮೇಲೆ ಮತ್ತೆ ಈ ಚಾರ್ಜಸ್ ಎಕ್ಸ್ಟ್ರಾನೇ. ಇವಾಗ BBMP ಅವರು 100 ರೂಪಾಯಿ ಕಟ್ಟಬೇಕು ತಿಂಗಳಿಗೆ ಕಸ ಎತ್ಕೊಂಡು ಹೋಗಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದು ಮೇಡಮ್, ವಾರನೂ ಕೊಡ್ತಾ ಇದೀವಿ, ಕೊಡ್ತೀವಿ. ಇದು ಸರಿನಾ ತಪ್ಪಾ? ತಪ್ಪಲ್ವಾ ಮೇಡಮ್? ಅವರು ಸಂಬಳ ತಗೊತಾರಲ್ವಾ, ನಾವು ಅವ್ರಂಗೆ ಅಲ್ವಾ? ಇರೋರ ಹತ್ರನೂ ಇಸ್ಕೊಬೇಕು, ಇಲ್ದಿರೋ ಎಷ್ಟು ಅವ್ರು ಕೊಟ್ಟಷ್ಟು ಇಸ್ಕೊಬೇಕು, ಇಷ್ಟೇ ಅಷ್ಟೇ ಅಂತ ಡಿಮ್ಯಾಂಡ್ ಮಾಡಬಾರ್ದು. ಅಂದ್ರೆ ಇವಾಗ ಕಸ ತಗೊಂಡು ಹೋಗಲ್ವಲ್ಲ ಕಟ್ಟಿಲ್ಲ ಅಂದ್ರೆ? ತಗೊಂಡೋಗಲ್ಲ ಅಂದರೆ ಸರ್ಕಾರ ಕ್ರಮ ತಗೊಬೇಕು ಅವ್ರ ಮೇಲೆ. ಇವಾಗ BBMP ಅವರು ಎನಿವೇ ಇಸ್ಕೊಂತಾ ಇದ್ದಾರೆ. ಹೌದು, ಇಸ್ಕೊಂತಾರೆ. ಏನಿಲ್ಲ, ಇಸ್ಕೊಂತಾ ಇದ್ದಾರೆ. ತುಂಬ ತೊಂದರೆ ಆಗುತ್ತೆ. ಇರೋರು ಇರ್ತಾರೆ, ಇಲ್ದೋರು ಇರ್ತಾರೆ. ಕೊಡಲೇಬೇಕು ಅಂತ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಏನೋ ಅವ್ರ ಕೈಯಲ್ಲಿ ಕೊಡೋದನ್ನ ಅವ್ರು ಇಸ್ಕೊಂಡೋದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಎಲ್ಲ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಬೇಕು ಅಷ್ಟೇನೇನು. ನೀವು ಕೊಡ್ತೀರಾ? ಕೊಡ್ತೀವಮ್ಮ. ಎಷ್ಟು ಕೊಡ್ತಾ ಇದ್ದೀರಾ? ಎಷ್ಟೋ ನಮ್ಮ ಕೈಲಾಗೋದು 20-30, ಇಲ್ಲ ಒಂದು ಕಾಫಿನೋ ಒಂದು ಟೀನೋ ಕೊಡಿಸೋ ಒಂದು 20-30 ಕೊಡ್ತೀವಿ. ಎಲ್ಲರೂ ಕೊಡ್ತಾರೆ, ಯಾರೇನೇನಿಲ್ಲ. ಗಲೀಜಾಗಿದ್ರು ಕೊಡ್ತಾರೆ, ಆಗಿಲ್ಲ ಅಂದ್ರೂ ಯಾಕಂದರೆ ನಾವೆಲ್ಲ ನೀಟಾಗೆ ಮಾಡ್ಕೊತೀವಿ, ಯಾರೇನು ಗಲೀಜು ಮಾಡಲ್ಲ. ಏನೋ ಗುಡ್ಸೋದಕ್ಕೆ ಕೊಟ್ಟೆ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಇಲ್ಲಿ ಯಾರು ಕೊಡಲ್ಲ ಅಂತ ಏನಿಲ್ಲ, ಕೊಡ್ತಾರೆ. ನಾವು ಕೊಟ್ಟಿಲ್ಲ ಅಂದರೆ ಅವ್ರು ಬಾಯಿ ಬಿಟ್ಟು ಕೇಳಿ ಇಸ್ಕೊತಾರೆ. ಅಂದರೆ ನಾವು ದುಡ್ಡು ಕೊಟ್ಟಿಲ್ಲ ಅಂದರೆ ತೊಗೊಂಡು ಹೋಗೋದು ಇಲ್ಲ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಬೈಕೊಂತಾರೆ ಅಷ್ಟೇ, ಡಿಮ್ಯಾಂಡ್ ಮಾಡೋದಿಲ್ಲ. ಬೈಕೊಂತಾರೆ, ಕೊಟ್ಟಿಲ್ಲ ನಾವು ಅಷ್ಟು ಕಸ ಗುಡಿಸ್ತೀವಿ, ಹಿಂಗೆ ಗುಡಿಸ್ತೀವಿ, ಅದೆತ್ತೀವಿ ಅಂತ ಬೈಕೊಂತಾರೆ ಅಷ್ಟೇ. ಇದ್ರ ಬಗ್ಗೆ BBMP ಏನು ಕ್ರಮ ತಗೊಬೇಕು? ಹೇಳ್ಬೇಕು. ಅವರು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಅವ್ರು ಕೊಟ್ಟಷ್ಟು ಇಸ್ಕೊಳ್ಳಿ. ನೀವು ಡಿಮ್ಯಾಂಡ್ ಮಾಡಬೇಡಿ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ. ಯಾಕಂದರೆ ಸರ್ಕಾರಿ ಸಂಬಳ ಕೊಡುತ್ತಲ್ವ ಅವ್ರಿಗೆ, ಸಂಬಳ ಕೊಡ್ದಂಗೆ ಏನಿರಲ್ಲ, ಸಂಬಳ ಕೊಟ್ಟೇ ಕೊಡ್ತಾರೆ. ಇವಾಗ ಸರ್ಕಾರದವ್ರೇನೆ 100 ರೂಪಾಯಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ತಿಂಗಳ ಎಲ್ಲ ಮನೆಯವರು 100 ರೂಪಾಯಿ ಕೊಡ್ಲೇಬೇಕು ಕಸ ಎತ್ತಕ್ಕೆ. ಹಂಗಾರೆ ಅವ್ರಿಗೆ ಸ್ಯಾಲ್ರಿ ಕೊಡಲ್ವ ಅವ್ರು ಸರ್ಕಾರದಿಂದ? ಸ್ಯಾಲ್ರಿ ಕೊಡಲ್ಲ ಅಂದರೆ ಕೊಡೋದೇನು ತಪ್ಪಿಲ್ಲ. BBMP ಅವ್ರಿಗೆ ಹೋಗುತ್ತಂತೆ. ಅದು ಹೆಂಗೆ ಮೇಡಮ್ ಹೋಗ್ಬಿಡುತ್ತೆ? ಅವ್ರಿಗೆ ಸರ್ಕಾರದಿಂದನೇ ಬರುತ್ತೆ ಅಲ್ವಾ? ಟ್ಯಾಕ್ಸ್ ಕಟ್ಟಿ ನಾವು ಕಟ್ತೀವಲ್ವಾ ಟ್ಯಾಕ್ಸ್? ಒಂದು ಬಟ್ಟೆ ತೊಗೊಂಡ್ರೆ ಇವಾಗ ನಾವು ಟ್ಯಾಕ್ಸ್ ಕಟ್ಟೇ ತಗೋಬೇಕಲ್ವಾ? ಇವಾಗ ಕಸಕ್ಕೂ ಅದೇನೆ ಹಂಗೇನ ಅಂದರೆ ಅವ್ರು ಸರ್ಕಾರದಿಂದ ಅವ್ರು ಸ್ಯಾಲ್ರಿ ಕೊಡ್ತಾ ಇಲ್ಲ, ಬರೀ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಥರ ಇದ್ದರೆ ಈ ಥರ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅವ್ರು ಸ್ಯಾಲ್ರಿ ಕೊಡೋದಾದರೆ ನಮ್ಮ ಥರ ಈ ಥರ ಡಿಮ್ಯಾಂಡ್ ಎಲ್ಲ ಮಾಡಲ್ಲ. ಅಂದರೆ ಇವಾಗ BBMP ಅವರು ಟ್ಯಾಕ್ಸ್ ಕಟ್ಟಬೇಕು, ಅದು ಕಸಕ್ಕೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, 100 ರೂಪಾಯಿ ಕಟ್ಟಬೇಕು ತಿಂಗಳಿಗೆ ಅಂತ. ಇಲ್ಲ, ಇರೋರು ಕೊಡ್ತಾರೆ, ಇಲ್ದಂಗಿರೋರು ಬಡವರು ಇರ್ತಾರೆ, ಸೌಕರ್ಯರು ಇರ್ತಾರೆ, ಇರೋರು ಕೊಡ್ತಾರೆ. ಇಲ್ದಂಗಿರೋರು ಒಂದು 10-20 ಅವ್ರ ಕೈಯಲ್ಲಾಗೋಷ್ಟು ಕೊಡ್ತಾರೆ. ಆದ್ರೆ ಇವಾಗ 100 ರೂಪಾಯಿ ಕೊಡ್ಲೇಬೇಕು ಅಂತ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಇಲ್ಲ, 100 ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಇಲ್ಲಾಂದರೆ ನಾವು ಕೊಡ್ಬೋದಲ್ಲ ತಿಂಗಳಿಗೆ. ಅಂದ್ರೆ ಇದು ಎಷ್ಟು ಸರಿ? BBMP ಅವರೇ ಅಂದರೆ ಸರ್ಕಾರನೇ 100 ರೂಪಾಯಿ ಕಟ್ಟಿ ಅನ್ನೋದು ಎಷ್ಟು ಸರಿ? ಅದು ಕಸ ತಗೊಂಡು ಹೋಗಕ್ಕೆ ಅದೇ ಅವ್ರು ಇರೋರು ಕೊಡ್ತಾರೆ. ಅವ್ರಿಗೆ ಸಂಬಳ ಇಲ್ಲಾಂದರೆ ನಾವು ಕೊಡ್ಬೋದು.
ನೂರು ರೂಪಾಯಿ ತಿಂಗಳಿಗೆ 100 ಇಲ್ಲ 200 ಕೊಡ್ಬೋದು. BBMP ಅವ್ರಿಗೆ 100 ರೂಪಾಯಿ ಕೊಡಬೇಕು. ಏನೋ ಇದು ನನಗೇನೋ ಇಷ್ಟ ಆಗ್ತಾಯಿಲ್ಲ. ಏನೋ ಒಂದು 10-20 ಕೊಡ್ತಾಯಿತ್ತು. ಇವಾಗ 100 ರೂಪಾಯಿ ಕಂಡೀಷನ್ ಕೊಡಬೇಕು ಅಂತಂದರೆ ಇನ್ನೇನು ಸರ್ಕಾರ ಇನ್ನೇನಕ್ಕೈತೆ. ನಾವು ಅವ್ರು ಕೊಡ್ಬೇಕಂತಂದ್ರೆ ಇನ್ನೇನು ನಾವು ಸರ್ಕಾರ ಇನ್ನೇನು ಕೊಡ್ತಾರೆ ಅವ್ರಿಗೆ. ನಮ್ಮ ಹತ್ರ 100 ರೂಪಾಯಿ ಇಸ್ಕೊಳ್ಬೇಕು ಅವ್ರು ತಿಂಗಳ ಏನೋ ನಮ್ಮ ಇಷ್ಟಪಟ್ಟು ಒಂದು ಕಾಫಿ ತಿಂಡಿಗೆ ಕೊಡಮ್ಮ ಅಂತಂದರೆ ಒಂದು 10-20 ಕೊಡ್ತೀವಿ ನಾವು. ನೀವು ಪರ್ಮನೆಂಟ್ ಒಳ್ಳೆ ಸಂಬಳ ಥರ ನೀವು ತಿಂಗಳು 100 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂದರೆ ನೀವೇನಕ್ಕಿದ್ದೀರಾ? ನೀವೇನಕ್ಕೆ ಸಂಬಳ ಏನು ಕೊಡ್ತೀರಾ? ಸರ್ಕಾರ ಏನಕ್ಕೈತೆ? ಎಲ್ಲ ಇದು ಮಾಡಬೇಕು, ಚರ್ಚೆ ಮಾಡಬೇಕು ಅಂತ ಎಲ್ಲ ನೀವು ಬಿಟ್ಟಿದ್ರೆ ಸಂಬಳ ಕೊಡೋಕ್ಕೆ ಅಂತ ನಮ್ಮ ಹತ್ರನೇ 100 ರೂಪಾಯಿ ವಸೂಲಿ ಮಾಡ್ಕೊಂಡು ಕೊಡೋಕ್ಕಿದ್ರೆ ನೀವು ಇನ್ನೇನಕ್ಕೆ ಕೊಡೋಕ್ಕೆ? ಏನೋ ನಮಗೆ ಇವಾಗ ನಮಗೆ ಅಷ್ಟೊಂದು ಗಲೀಜೈತಮ್ಮ ಎತ್ತಬೇಕು, ಏನೋ ಒಂದು ಕಾಪಿಗೆ ತಿಂಡಿಗೆ ಕೊಡಮ್ಮ ಅಂದರೆ ತಗೊಳಮ್ಮ ಅಂತ ಒಂದು 10-20 ಕೊಡ್ಬೋದು ಅಷ್ಟೇ. ಅದು ತಿಂಗಳೆಲ್ಲ ಯಾವಾಗನ ಸ್ವಲ್ಪ ಕೇಳ್ದಾಗ ಕೊಡ್ತಾನೆ ಇರ್ತೀವಿ ನಾವು. ಇವಾಗ ಪರ್ಮನೆಂಟ್ ಕಂಡೀಷನ್ಗೆ ಕೊಡು ಅಂತಂದ್ರೆ ಹೆಂಗೆ ಕೊಡೋಕ್ಕಾಗುತ್ತೆ? ಇಬ್ಬರ ಅಲ್ಲಿಗೆ ನಿಮ್ಗೆ ಸಂಬಳನೇ ಬೇಕಿಲ್ಲ. ಇವಾಗ ಎಲ್ಲರೂ 100 ರೂಪಾಯಿ ತಿಂಗಳಿಗೆ ಅಂದರೆ ಎಷ್ಟು ಪ್ರಜೆಗಳವ್ರೆ, ಎಷ್ಟು ಜನ ಇದ್ದಾರೆ, ಎಲ್ಲರೂ 100 ರೂಪಾಯಿ ಅಂದರೆ ಎಷ್ಟೋ ದುಡ್ಡು ಆಗೋಯ್ತಲ್ಲ. ಇನ್ನೇನು ನೀವು ಸಂಬಳ ಕೊಡೋದು ಇನ್ನೇನೈತೆ? ನೀವು ಕೆಲಸ ಮಾಡಿಸೋದು ಏನೈತೆ? ಅಧಿಕಾರ ನಿಮ್ಗೇನೈತೆ? ಎಲ್ಲ ಪ್ರಜೆಗಳ ಮೇಲೆ ಬಿಟ್ಬಿಟ್ರೆ ಮತ್ತೆ ಅವರೇ ಕೇಳಿ ಮಾಡಿಸ್ಕೊಂತಾರೆ. ಮತ್ತೀಗ ನಿಮ್ಗೆ ಕೊಡೋದೇ ಬೇಕಾಗಿಲ್ಲ. ಮತ್ತೀಗ ಸಂಬಳನೇ ನೀವು ಕೊಡಬೇಡ್ರಿ. ತಿಂಗಳಿಗೆ ತಲೆಗೆ ಒಂದೊಂದು 100 ರೂಪಾಯಿ ಅಂದರೆ ಎಷ್ಟಾಯ್ತು ಅಲ್ಲಿಗೆ? ತಿಂಗಳಿಗೆ ಎಷ್ಟಾಯ್ತು ದುಡ್ಡು? ಅದನ್ನ ಹೇಳ್ತಾ ಇರೋದು. ಅದಿಷ್ಟ ಆಗ್ತಾಯಿಲ್ಲ ಕೇಳೋದು. ಇದಕ್ಕೆ ಏನು ಮಾಡ್ಬೇಕಾದ್ರೆ ಇದು ಕೇಳೋದು ಸರಿ ಇಲ್ಲ. 100 ರೂಪಾಯಿ ಕೊಡು ಅನ್ನೋದು ಸರಿ ಇಲ್ಲ. ಇದು ಒಂದು ಏನೋ ಇಷ್ಟಪಟ್ಟು ಅವ್ರ ಪ್ರೀತಿ ವಿಶ್ವಾಸದಿಂದ ಒಂದು 10-20 ಒಂದು ಡೈಲಿ ಒಂದು ವಾರಕ್ಕೆ ಒಂದು 10 ದಿವ್ಸಕ್ಕೆ 5 ದಿವ್ಸಕ್ಕೆ ಕೊಡ್ಬೋದು. ಇದು ಡೈಲಿ ಒಂದು ತಿಂಗಳಿಗೆ ತಲೆಗೆ 100 ರೂಪಾಯಿ ಹಾಕೋದು ಇಷ್ಟ ಆಗ್ತಾಯಿಲ್ಲ. ಅದು ಕೊಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅದು ಕೆಲಸ ಮಾಡೋರಿಗೆ ಕೊಡ್ತಾ ಇದೀವಿ. ಇವಾಗ ಸರ್ಕಾರಕ್ಕೆ ಕಟ್ಟಿ ಅಂತ ಇದಾರೆ 100 ರೂಪಾಯಿ ಕಸ ಎತ್ಕೊಂಡು ಹೋಗಕ್ಕೆ. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? ದುಡ್ಡು ಇಸ್ಕೊಂಡು ಕೆಲಸ ಮಾಡ್ತಾರಾ? ಕಸ ಎತ್ತವ್ರು ಕೊಡ್ಬೋದು ತಿಂಗಳಿಗೆ 100 ರೂಪಾಯಿ. ಸರ್ಕಾರಕ್ಕೆ ಏನಕ್ಕೆ ಕೊಡ್ಬೇಕು? ಸರ್ಕಾರಕ್ಕೆ ಬೇಕಾದಷ್ಟು ಬರುತ್ತಲ್ಲ. ನೀವ್ ಕೊಟ್ಟಿಲ್ಲ ಅಂದ್ರೆ ಕಸ ಎತ್ತಲ್ಲ. ಕಸ ಎತ್ತವ್ರಿಗೆ ನಾವು ಕೊಡ್ತೀವಿ, ಅವ್ರಿಗೆ ಏನಕ್ಕೆ ಕೊಡ್ಬೇಕು? ಗೌರ್ಮೆಂಟ್ ಅವ್ರಿಗಿದೆಯಲ್ಲ ಬೇಕಾದಷ್ಟು, ಸಾಕಲ್ಲ ಅದೇ. ಇವಾಗ ಮನೆ ಮುಂದೆ ಬಂದು ಕಸ ಎತ್ಕೊಳೋವ್ರಿಗೆ ಒಂದು 50-100 ತಿಂಗ್ಳಿಗೆ ಕೊಡ್ಬೋದು. ಇವರು ಗೋರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಂದರೆ ಹೆಂಗೆ ಕಟ್ಟೋಕ್ಕಾಗುತ್ತೆ ಹೇಳಿಮ್ಮ? ಆಗಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಮಕ್ಳಿಗೆ ನಾವು ಕರೆಂಟ್ ಬಿಲ್ ಕಟ್ಟಬೇಕು, ತಿರ್ಗಾ ಹುಡುಗರಿಗೆಲ್ಲ ಮಾಡಬೇಕು, ಎಲ್ಲ ಅದರಲ್ಲೇ ಹೋಗುತ್ತೆ. ಅವ್ರಿಗೆ ಹೆಣ್ಮಕ್ಳಿಗೆ 2000 ಕೊಡ್ತಾವ್ರೆ. ಅದರಲ್ಲೇ ಏನಂತ ಮಾಡೋದು ನಾವು ಹೇಳಿ? ಇಲ್ಲಿ ಕರೆಂಟು ಅವ್ರು ತಿರ್ಗಾ ಇದು ಸಪ್ರೇಟಾಗಿ ಕಸಕ್ಕೆ ಅಂದ್ಬಿಟ್ಟೆ ಅದು ಸಪ್ರೇಟಾಗಿ ದುಡ್ಡು ಕಟ್ಟೋಕ್ಕಾಗಲ್ಲಮ್ಮ. ಅದು 40 ಕಟ್ಟಲೇಬೇಕಂದ್ರೆ ಎಲ್ಲರೂ ಸೇರಿ ಕಟ್ಟಿದ್ರೆ ನಾವು ಕಟ್ಟಲೇಬೇಕಾಗುತ್ತೆ. ಅದೇ ನಮ್ಮ ಕೈಯಲ್ಲಿ ಆಗಲ್ಲ ಮಾಡೋದು. ನಾವು ಇಲ್ಲಿ ಫುಟ್ಪಾತು ಯಾವ ದೊಡ್ಡ ಅಂಗಡಿಗಳು ಅವಂಥವ್ರಿಗೆ ಹಾಕಿದ್ರು ಪರವಾಗಿಲ್ಲ. ನಮ್ಮಂಥ ಬಡವ್ರಿಗೆ ಹಾಕಿದ್ರೆ ಹೆಂಗೆ? ನಮ್ಮ ರಸ್ತೆಗಳು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಕಸ ಅದು ಆ ಕಾಲದಿಂದನೇ ಗುಡಿಸ್ತಾವ್ರೆ, ಎತ್ತುತ್ತವ್ರೆ. ಇವಾಗ ಬಂದು ಹೊಸ್ದಾಗಿ ಟ್ಯಾಕ್ಸ್ ಕಟ್ಟಬೇಕು ಒಂದೊಂದು ಮನೆಗೆ ಇಷ್ಟು ಅಂದರೆ ಅದು ತಪ್ಪು. ಆ ಕಾಲದಿಂದ ಯಾರು ಈ ಥರ ಕೇಳಿಲ್ಲ. ಇವಾಗ ಬರ್ತಾ ಇದೆ ಇದು ಹೊಸ್ದಾಗಿ. ಯಾಕೆ ಕಟ್ಟಬೇಕು? ಗೋರ್ಮೆಂಟ್ ಕೊಡ್ತಾರಲ್ವ, ಗೋರ್ಮೆಂಟ್ ಪೇಮೆಂಟ್ ಕೊಡ್ತಾರೆ ಅವ್ರಿಗೆ ಸ್ಯಾಲರಿ. ನಾವು ಯಾಕೆ ಕೊಡಬೇಕು? ನಾವು ಕಷ್ಟಪಡೋರೆ ಮಾಮೂಲಿ ಪೀಪಲ್. ನಾವು ಕೊಡಬಾರ್ದು. ಅನ್ಯಾಯ. ಕಷ್ಟಪಡ್ತಾ ಇದ್ದಾರೆ ಪಾಪ ಜನ. ಇರೋರು ಕೊಟ್ಬಿಡ್ತಾರೆ, ಆಮೇಲೆ ಇಲ್ದೋರವ್ರ ಹತ್ರ ಕೇಳಿದರೆ ಅವ್ರು ಹೆಂಗೆ ಕೊಡ್ತಾರೆ? ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಬೇಡ, ಕೊಡಬಾರ್ದು ಆ ಥರ. ತಪ್ಪು. ಏನು ಮಾಡೋ ಸರ್ಕಾರ ಅಂಥದ್ದು ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಏನೇನು ಬರುತ್ತೆ ಎಲ್ಲ ಅನುಭವಿಸ್ಬೇಕಲ್ಲ. ಆದ್ರೂ ಕೇಳೋದು ತಪ್ಪಲ್ವಾ? ಏನು ಕೇಳಿದ್ರೆ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ನಾವು ಮಾಡೋದು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ರೋಡ್ಗೆ ಅಂತಾನು ದುಡ್ಡು ಇಸ್ಕೊಂತಾರೆ. ಹೌದು. ಆಯ್ತಾ? ಇವಾಗ ಪಬ್ಲಿಕ್ ಪಾರ್ಕ್ ಮಾಡಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಇಸ್ಕೋತಾರೆ. ಇವಾಗ ಬಿಲ್ಡಿಂಗ್ ಮೇಲೆ ವರ್ಷ ಇಷ್ಟು ದುಡ್ಡು ಅಂತ ಕಟ್ತಾ ಇದೀವಿ. ಆದ್ರೂ ಮತ್ತೆ ಕೇಳ್ತಾ ಇದಾರಲ್ಲ. ಅದೇ 4 ಖಜಾನೆ ತುಂಬಬೇಕಲ್ಲ ಅವ್ರದ್ದು. ಅವ್ರು ತುಂಬಿದ್ರೆ ಇರ್ತಾರೆ, ನಾವು ದುಡ್ದೇ ತಾನೆ ಅವ್ರು ಕೊಡಬೇಕು. ಅದು ತಪ್ಪು ಅಂತ. ತಪ್ಪೇನೇನು? ಏನು ಮಾಡೋದು? ಯಾರು ಕೇಳೋದು ಅದನ್ನೆಲ್ಲ? ಕೇಳೋರು ಯಾರಿದ್ದಾರೆ ಹೇಳಿ? ಏನು ಒಬ್ರು ಕೇಳಿದ್ರೆ ಆಗುತ್ತೆ? ಎಲ್ಲರೂ ಕೇಳಬೇಕು. ಅದ್ರ ನೀವು ಕಟ್ಟಲ್ಲ ಅಂತಂದ್ರೇನೆ ಅಲ್ವಾ ಅವಾಗ ಗೌರ್ಮೆಂಟ್ ಕೂಡ ಇಲ್ಲ ಜನ ಕಟ್ಟಲ್ಲ ಅಂತ ವಿರೋಧ ಮಾಡ್ತಾ ಇದಾರೆ ಅಂತ ಸುಮ್ಮನಾಗ್ತಾರಲ್ಲ.
ಇಲ್ಲಮ್ಮ, ಎಲ್ಲರೂ ಫೈಟ್ ಮಾಡಿದ್ರೆ ಆಗುತ್ತೆ. ಅದೆಲ್ಲರೂ ಹೋಗಿ ಫೈಟ್ ಮಾಡಬೇಕು, ಒಬ್ಬೊಬ್ರಿಗೆ ಮಾತಾಡಿದ್ರೆ ಆಗುತ್ತಾ? ಪ್ರತಿಯೊಬ್ಬರು ಇದ್ದೀವಿ ನಾವು. ನಾನು ಮಾತಾಡ್ದಂಗೆ ಎಲ್ಲರೂ ಬನ್ನಿರಿ ಹೋಗಿ ಕೇಳೋಣ ಅಂತ ಮಾತಾಡಬೇಕು, ಹೋರಾಟ ಮಾಡಬೇಕು. ನೀವೇನ್ ಕ್ರಮ ತಗೋಬೇಕು ಮತ್ತೆ ಸರ್ಕಾರ? ಏನಮ್ಮ ಮಾಡೋದು? ಬಡವ್ರ ಕಷ್ಟ ತಿನ್ನೋಕ್ಕೆ ಅವ್ರು ಹುಟ್ಟಿರೋದು, ಏನು ಮಾಡೋಕ್ಕಾಗಲ್ಲ. ಒಂದು ನಾವು ಕೇಳ್ಕೊಂಬಂದಿರೋದು ಆ ಥರ, ಅವ್ರು ಕೇಳ್ಕೊಂಬಂದಿರೋ ಭಾಗ್ಯ ಆ ಥರ. ಪಟ್ಟಣಕ್ಕೆ ನಾವು ಎಲ್ಲಿಂದ ಹೋಗೋಣ? ಬಂದರೆ ಬಂತು, ಇಲ್ಲಾದ್ರೆ ಇಲ್ಲ. 100 ರೂಪಾಯಿ ಜೀವನ ನಮಗೆ ಏನು ರೀ? ಇಲ್ಲಾದ್ರೆ ಮನೆಗೆ ಮಳೆ ಬಂದರೆ ಮುಚ್ಚಿಬಿಟ್ಟು ಹೋಗ್ಬೇಕು ನಾವು. 100 ರೂಪಾಯಿ ಮಾರಲ್ಲ, ಹೋಗ್ಬಿಡ್ತೀವಿ. ಏನು ಮಾಡ್ತೀರ? ಕಷ್ಟ ನಮಗೆ. ಇವಾಗ ಹಾಲ್ಗೋ ನಾಷ್ಟಕ್ಕೋ ಬಂದರೆ ಸಾಕು. ಏನು ಇದರಿಂದನೇ ನಾವು ಜೀವನ ಮಾಡ್ತೀವಿ. ಇಲ್ಲಿ ಬಂದು ನಾವು ಆಗೋಯ್ತು 40 ವರ್ಷ. ಒಂದೊಂದು ಸತಿ ಓಡಿಸ್ತಾರೆ, ಅವರೇ ಒಂದು ಗಲಾಟೆ ಮಾಡ್ತಾರೆ. ಒಂದೊಂದು ಸತಿ ಇವರೇ ನೀವು ಹೇಳ್ರಲ್ಲ, ಅವರು ಒಂದೊಂದು ಸತಿ ಟ್ರೇಟ್ರಿ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಬಂದು ಏನು ಬೇಕೋ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹರಾಜು ಹಾಕ್ಬಿಡ್ತಾರೆ. ಎಲ್ಲ ಎತ್ಕೊಂಡೋಗಿ ಗಾಡಿ ಆಗಲಿ ಏನೇ ಆಗಲಿ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನೋಡಿದ್ರಲ್ಲ ಜನದ ಅಭಿಪ್ರಾಯ ಏನಿತ್ತು ಈ BBMP ಅವ್ರನ್ನ 100 ರೂಪೀಸ್ ಅಂತ ಏನು ಹಾಕ್ತಿದ್ದಾರೆ ಕಸಕ್ಕೆ ಅನ್ನೋದು. ತುಂಬ ಜನ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾವು ಕಟ್ಟೋದಿಲ್ಲ, ಕಟ್ಟೋದಕ್ಕೆ ನಾವು ಯಾಕೆ ಕಟ್ಟಬೇಕು, BBMP ಅವ್ರು ಏನು ಮಾಡ್ತಿದ್ದಾರೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.